ಅಯ್ಯೋ, ದೊಡ್ಡಮ್ಮವ್ರ ಫೋಟೋ ಹಿಂದೆಯಿಂದ ಸಡನ್ ಆಗಿ ಹಾವು ಬರುತ್ತೆ ಅಂತ ನಮ್ಗೇನ್ ಗೊತ್ತಿತ್ತು? ಅವಾಗಾದ್ರೆ ಬರ್ತಿತ್ತು, ಈಗ ಬಾ ಅಂದ್ರೂ ಬರಲ್ಲ ಬಿಡು. ಅಷ್ಟು ನಂಬಿಕೆಯಿಂದ ಹೇಗೆ ಹೇಳ್ತಿದ್ದೀರಾ ಮಾಮ್? ಏನ್ ಮಾಡಿದಾರೋ ಏನೋ. ಏಯ್, ನಾವೇನ್ ಮಾಡ್ತೀವೋ? ಕೆಟ್ಟ ಕೆಲ್ಸ ಮಾಡಿದ್ರೆ ಶಿಕ್ಷೆ ಕೊಡಕ್ ಬರ್ತಾನೆ ನಾಗರಾಜ. ರಾಜಾನೂ ಬರಲ್ಲ, ಬೊಟ್ಟಮ್ಮನೂ ಬರಲ್ಲ. ಹಾವುಗಳು ಬ್ಯುಸಿ ಇವೇನೋ ನಿಂತರ. ಹಾಗೆ ಹೇಳಿ ಅದಕ್ಕೆ ಕೋಪ ಬರಿಸ್ಬೇಡ್ವೆ. ಅಯ್ಯೋ, ಈ ಮಗು ಸಾಮಾನ್ಯದಲ್ಲ. 2 ವರ್ಷನೂ ಆಗಿಲ್ಲ, ಅವಳ ಕೆಲ್ಸ ಅವಳೇ ಮಾಡ್ಕೋತಾಳೆ. ನೈನಿ ಅದ್ಗೆ ಹಾಗೆ ಬೆಳೆಸಿದಾರೆ ಕಣೆ. ನಾನು ಕೂಡ ನನ್ನ ಮಗಳನ್ನ ಚೆನ್ನಾಗಿ ಬೆಳೆಸ್ತೀನಿ. ನೀನ್ ಹೇಗ್ ಬೆಳೆಸ್ತೀಯೋ ಗೊತ್ತಿಲ್ಲ, ಆದ್ರೆ ಈಗ ದೊಡ್ಡ ಕೆಲ್ಸ ಮಾಡಿದಾಳೆ ಉಲುಚಿ. ಏನ್ ಮಾಡಿದಾಳೆ? ಒಳ್ಳೇದೇ ಮಾಡಿದ್ಲು. ಅದೇನು ಅಂತ ಹೇಳೋಡಮ್ಮಕ್ಕ. ಹೇಳಕ್ ಆಗಲ್ಲ ಪಾಮು, ನೋಡ್ಬೇಕಾಗಿತ್ತು. ಡಮ್ಮೋ ಡಮ್ಮ. ಆಹಾ, ಏ, ಸಾಕು, ಟೀಸರೇ ಸಾಕು ನಿಮ್ಗೆ. ಸಿನಿಮಾ ಆಮೇಲೆ ತೋರಿಸ್ತೀನಿ. ಅಂದ್ರೆ ಆ ಹಾಲನ್ನ ಉಲೂಚಿ ಕುಡ್ದ್ಬಿಟ್ಲಾ? ಅಫ್ಕೋರ್ಸ್. ಓಹೋ, ಅದಕ್ಕೇನೆ ಗಾಯತ್ರಿಗೇನು ಆಗಿಲ್ಲ ಅಂತಿದ್ಯಾ? ಪೆದ್ದು ನನ್ನ ಹಸ್ಬೆಂಡು ಗಾಯತ್ರಿ ಪುಟ್ಟಿ ಕುಡಿಯೋ ಹಾಗಿದ್ದಿದ್ರೆ ನೈನಿಗ್ ಗೊತ್ತಾಗ್ತಿತ್ತೇನೋ. ಗೊತ್ತಾದ್ರೆ ಅವಳ ಮಗಳು ಅಲ್ಲ ಅನ್ನೋದರ್ಥ. ಈಗ ಉಲುಚಿ ಪುಟ್ಟಿ ಅದನ್ನ ಕುಡ್ದಿದ್ರಿಂದ ಏನೂ ಆಗಿಲ್ಲ. ಜೊತೆಗೆ ಆ ವಿಷಯ ನೈನಿ ಗೊತ್ತಾಗ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಹೇಗಿದೆ ಲಾಜಿಕ್? ಫುಲ್ ಅರ್ಥ ಆಯ್ತು. ಏ, 1 ಲೋಟ ಫುಲ್ ಕುಡಿದ್ರಲ್ಲ ಇವಾಗ ಹಾಲು, ಅದ್ ಯಾವ್ದು ಅನ್ಕೊಂಡ್ರಿ? ಯಾವ ಹಾಲು? ನಿಮ್ಮಮ್ಮ ಏನೋ ಬೆರೆಸಿಟ್ಟಿದ್ರಲ್ಲ, ಮಿಕ್ಕಿರೋ ಹಾಲೇ ಅದು. ಮಾಮ್, ಹಾಲು. ಅಯ್ಯೋ, ಏ, ಅಯ್ಯೋ, ನನಗಾಗ್ಬೇಕಾಗಿರೋ ವಾಂತಿ ನನ್ ಗಂಡಂಗ ಆಗ್ತಿದ್ಯಲ್ಲ ಅತ್ತೆ. ಏನ್ರಿ? ನಮ್ ವಲ್ಲಭ ಬಾಬಾ ಮತ್ತೆ ಅತ್ತೆ ಮಾತ್ರ ಹೇಗಾದ್ರೂ ಮಾಡಿ ಗಾಯತ್ರಿ ಅತ್ತೆನ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಯೋಚಿಸ್ತಿದ್ದಾರೆ. ನೀವ್ ನೋಡಿದ್ರೆ ಲಿಂಗನ್ ಮನೆಗ್ ತಗೊಂಡ್ ಬಂದು ಪೂಜೆ ಮಾಡೋಣ, ಪ್ರಸಾದ ಎಲ್ರಿಗೂ ಹಂಚೋಣ ಅಂತ ಯೋಚಿಸ್ತಿದ್ದೀರಾ. ಇದು ಅತ್ತೆಗೂ ನಿಮ್ಗಿರೋ ವ್ಯತ್ಯಾಸ. ಒಂದೇ ಉಸಿರಲ್ಲಿ ಹೇಳಿದ್ಯಾ, ಸ್ವಲ್ಪ ರೆಸ್ಟ್ ತಗೊಳ್ಳೆ. ಸುಮ್ಮನೆ ಹೇಳ್ತಿರೋದ್ರಲ್ಲಿ ನಿಜ ಇಲ್ಲ ಅಂತ ಏನೂ ಇಲ್ಲ. ದೊಡ್ಡತ್ಗೆ ಬಗ್ಗೆ ನಮ್ಗ್ಯಾರಿಗೂ ಇನ್ನೂ ಏನೂ ಗೊತ್ತಾಗಿಲ್ಲ. ತಿಲೋತ್ತಮ ಅತ್ಗೆ ಯಾವ ಸ್ವಾಮಿಗಳನ್ನ ಭೇಟಿ ಮಾಡಿದ್ರು ಉದ್ದೇಶ ಮಾತ್ರ ಒಂದೇ ಅಲ್ವಾ? ಅಲ್ಲಿ ಇಲ್ಲಿ ಹುಡುಕೋದೆಲ್ಲ ಯಾಕೆ? ಭಗವಂತನ ಕೃಪೆ ಇದ್ರೆ ತುಂಬಾ ಈಸಿಯಾಗಿ ದೊಡ್ಡತ್ತೆ ನೋಡ್ಬೋದು. ಮೊದ್ಲು ಆ ಕೆಲ್ಸ ಮಾಡಿ. ಅಮ್ಮನವ್ರ ದರ್ಶನಕ್ಕಿಂತ ದೊಡ್ಡಮ್ಮನ ದರ್ಶನನ ನಮಗ್ ಮಾಡಿಸಿ. ಖಂಡಿತವಲ್ಲ ಬಾ. ನೀನ್ ಹೇಳೋದಲ್ಲ ಡಮ್ಮಕ್ಕ, ಮಹಾತ್ಮರು ಗುರುಗಳು ಹೇಳಿದ್ರೆ ನಮ್ಗೆ ನಂಬಿಕೆ ಬರುತ್ತೆ. ಶಿವಪೂಜೆನ ಮಾಡಿ
ಗಾಯತ್ರಿ ದೇವಿ ಬಗ್ಗೆ ಗೊತ್ತಾಗುತ್ತೆ. ಸ್ವಾಮಿ, ಹೌದು ವಿಶಾಲ, ಅಮ್ಮನವ್ರ ದರ್ಶನ ಆಗೇ ಆಗುತ್ತೆ.